ಹಾಯ್, ಸುಮ್ಮ ಅಡುಗೆಗೆ ಸ್ವಾಗತ. ಇವತ್ತು ನಿಮಗೆ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಉಪಯೋಗಿಸಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಮೇಯ್ನ್ ಅಕ್ಕಿ ಬೇಕು, ಟೊಮೆಟೊ, ಕರ್ಬೇವಿನ ಸೊಪ್ಪು, ಅವರೆಕಾಳು, ಈರುಳ್ಳಿ, ಇದು ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಮತ್ತು ಅಕ್ಕಿ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇದು ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ, ನಾನು ಜಾಸ್ತಿ ಇದನ್ನು ಯೂಸ್ ಮಾಡೋದಿಲ್ಲ. 4 ಲವಂಗ, 3 ಇದೊಂದು 4 ಇದೆ ಲವಂಗ, 1 ಏಲಕ್ಕಿ, ಒಂದು 6-7 ಬೆಳ್ಳುಳ್ಳಿ ಪೀಸಸ್ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪಿದು. ಇದು ಮೆಂತ್ಯ ಸೊಪ್ಪು ಕಡ್ಡಿ ಸಮೇತ ಹೆಚ್ಚಿಟ್ಟಿದ್ದೀನಿ, ಬರೀ ಎಲೆ ಅಷ್ಟೇ ತೊಗೊಂಡಿಲ್ಲ ನಾನು. ಅದರಲ್ಲಿರೋ ಸ್ಟೆಮ್ಮು ಸಹಿತ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೆಟೊ, ಸ್ವಲ್ಪ ಕಾಯಿ, ತುಂಬ ಕಾಯಿ ಜಾಸ್ತಿ ಹಾಕಬಾರ್ದು, ಚೆನ್ನಾಗಿರೋದಿಲ್ಲ. ಮತ್ತು ಇದಕ್ಕೆ ಆಯಿಲ್. ಇದನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತೇಳಿ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಯಾವಾಗಲೂ ಕುಕ್ಕರ್ಗಳಲ್ಲಿ ಮಾಡಿದರೆ ಬೇಗ ಕೆಲಸ ಆಗುತ್ತೆ, ಮತ್ತು ಟೈಮು ಸೇವ್ ಆಗುತ್ತೆ. ಇದು ಸಿಹಿದು ಆ ಥರ ಎಲ್ಲ ಆಗಲ್ಲ. ಇದಕ್ಕೆ ಒಂದು 5-6 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಕಾಯಿಲಿ. ಇದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದಲ್ಲೇ ಹಾಕಬಾರ್ದು, ಕಹಿ ಆಗುತ್ತೆ. ಈಗ ಇದು ಈರುಳ್ಳಿ, ಈಗ ನೋಡಿ, ಇದು ಇದರಲ್ಲಿ ಒಂದು ಕಪ್ ಅವರೆಕಾಳು ಇದೆ. ಅವರೆಕಾಳು ಅಷ್ಟು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಇಲ್ಲ. ನಮಗೆ ತುಂಬ ಸಿಗಬೇಕು ಅಂದರೆ ಭಾಳ ಅವರೆಕಾಳು ಹಾಕ್ಬೋದು, ಇಲ್ಲ ನಮಗೆ ಮಧ್ಯೆ ಮಧ್ಯೆ ಒಂದೊಂದು ಸಿಪ್ಪೆ ಹಾಕ್ಕೊಂಡ್ರೆ ಸ್ವಲ್ಪ ಅವರೆಕಾಳು ಹಾಕ್ಬೋದು. ನಾನು ಇಷ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅವರೆಕಾಳು ಫ್ರೈ ಆದಮೇಲೆ ಈಗ ನಾನು ಈ ಸಣ್ಣಗೆ ಎತ್ತಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ಇದು ಫ್ರೈ ಆಗೋದ್ರಲ್ಲಿ ಸಿಮ್ಮಿಗೆ ಇಟ್ಕೊಳ್ಳೋಣ ಇದನ್ನ. ಈಗ ಇವನ್ನ ಅದು ಸಿಮ್ಮಲ್ಲಿ ಇಟ್ಟಿದ್ದೀನಲ್ವಾ, ಅದು ಫ್ರೈ ಆಗೋದ್ರಲ್ಲಿ ಈ 6 ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಇದೊಂದು ಶುಂಠಿ, ಮತ್ತು ಸ್ವಲ್ಪ ಕಾಯಿ ತುರಿ ಇದೆಯಲ್ಲ, ಈ ಕಾಯಿ ತುರಿ, ಇದಿಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ. ವಾಟರ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಕೊಂಬರೋಣ. ಇದನ್ನು ಹೈ ಫ್ಲೇಮಿಗೆ ಇಟ್ಟು ಈ ಟೊಮೆಟೊ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಲಿ. ಕೆಲವರು ಟೊಮೆಟೊ ಮೊದಲೇ ಹಾಕ್ತಾರೆ. ಯಾವ ರೀತಿ ಹಾಕಿರೋ ಇದು ಕುಕ್ಕರಲ್ಲಿ ಬೇಯೋದ್ರಿಂದ ನಡೆಯುತ್ತೆ, ಬಟ್ ನಾನು ಆಮೇಲೆ ಟೊಮೆಟೊ ಹಾಕಿದ್ದೀನಿ. ನೋಡಿ, ಇದು ಟೊಮೆಟೊ ಹಾಫ್ ಬಾಯ್ಲ್ಡ್ ಆಗಿದೆ. ಈಗ ಇದು ರುಬ್ಬಿದ್ವಲ್ಲ ಅದನ್ನು ಹಾಕೋಣ. ಈಗ ಇದನ್ನು ತೊಳೆದು ಹಾಕೋದು ಬೇಡ. ಫಸ್ಟು ಇದೆಲ್ಲ ನೀಟಾಗಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು. ಯಾಕೆಂದರೆ ನಾನು ಯಾವುದನ್ನು ಸಹಿತ ರೋಸ್ಟ್ ಮಾಡಿಲ್ಲ, ಎಲ್ಲ ಹಾಗೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡೋಣ. ಇನ್ನೂ ಇದು ನೀರಿನ ಅಂಶ ಇದೆ. ಇದು ಇನ್ನೂ ಸ್ವಲ್ಪ ಹೊತ್ತು ಮಾಗಲಿ, ಒಂದು 2 ನಿಮಿಷ ಚೆನ್ನಾಗಿ ಮಾಗಬೇಕಿದು, ಇಲ್ಲ ಅಂದರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಅದು. ಇದು ಈಗ ತಳ ಬಿಡ್ತಾ ಇದೆ ನೋಡಿ, ಆಗಿದೆ ಇದು. ಈಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ, ಅದನ್ನು ಹಾಕೋಣ. ಈಗ ನೋಡಿ, ಈಗ ಅಕ್ಕಿ ಹಾಕಿದ್ಮೇಲೆ ಇದನ್ನ ಸ್ವಲ್ಪ ಮಾಗ್ಸೋಣ. ಜಸ್ಟ್ 1 ನಿಮಿಷ ಸಾಕು, ಜಾಸ್ತಿ ಏನು ಬೇಡ. ಈಗ ಅಳತೆ ಯಾವಾಗಲೂ ನೀರನ್ನ ನಾನು 1 ಅಳತೆಗೆ 3 ಹಾಕ್ತೀನಿ, ಬಟ್ ರುಬ್ಲಿಕ್ಕೆ ಎಲ್ಲದಕ್ಕೂ ಅದೇ ಅಳತೆ ಉಪಯೋಗಿಸ್ಬೇಕು. ನಾವು ಮತ್ತೆ ರುಬ್ಬಕ್ಕೆ ಬೇರೆ ಸಪ್ರೇಟ್ ಹಾಕ್ಕೊಂಡು 3 ಹಾಕಿದ್ರೆ ಜಾಸ್ತಿ ಆಗುತ್ತೆ. ಲೋಟ ತೊಗೊಂಡಿದ್ದೆ, ಅದೇ ಲೋಟದಲ್ಲಿ ರುಬ್ಬಕ್ಕೆ, ತೊಳೆದಾಕ್ಲಿಕ್ಕೆ ಎಲ್ಲದಕ್ಕೂ ಉಪಯೋಗಿಸಿದ್ದೀನಿ. ಇನ್ನು 2 ಲೋಟ ನೀರು ಇದರಲ್ಲಿ ಹಾಕ್ತೀನಿ ನಾನು. ನಿಮಗೇನಾದ್ರು ಉದುದ್ರಾಗಿರಬೇಕು ಅಂತಂದರೆ ನೀವು 2.5 ಹಾಕಿ, ನಾನು ಮಾತ್ರ 3 ಹಾಕ್ತಿದ್ದೀನಿ. ನೋಡಿ, ಆವಾಗಲೇ ಒಂದರಲ್ಲೇ ನಾನು ರುಬ್ಬಿದ್ದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಿದ್ದೆ. ನಾನು ಇದೇ ಲೋಟದಲ್ಲಿ ಅಕ್ಕಿ ತಗೊಂಡಿರೋದ್ರಿಂದ ಇದೇ ಲೋಟದಲ್ಲೇ ನೀರು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಕಮ್ಮಿ ಮಾಡ್ತೀನಿ, 3ಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಇಷ್ಟು ಉಳಿಸಿದ್ದೀನಿ ನಾನು. ಈಗ ಇದಕ್ಕೆ ಉಪ್ಪು ಹಾಕೋಣ. ಯಾವಾಗಲೂ ನಾನು ಕಲ್ಲು ಉಪ್ಪೇ ಜಾಸ್ತಿ ಯೂಸ್ ಮಾಡೋದು, ಮತ್ತು ಕೈ ಅಳ್ತೇನೆ ಸ್ವಲ್ಪ ನಾನು. ಬಹುಶಃ ಇದು ಒಂದು ತುಂಬ
ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಇರ್ಬೋದು. ಇದು ಇಷ್ಟು ಹಾಕಿದರೆ ಸಾಕಾಗುತ್ತೆ. ನೀವು ಹೊಸಬ್ರಾಗಿದ್ದರೆ ಇದು ನೀರು ಕುದಿಯುತ್ತಲ್ವಾ, ಅವಾಗ ಕುದ್ದಾಗ ನೀವು ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿದರೆ ಗೊತ್ತಾಗುತ್ತೆ ಉಪ್ಪಿನಂಶ ಕಡಿಮೆ ಇದೆ ಹೆಂಗೆ ಅಂತೇಳಿ. ಅದು ಯಾವಾಗಲೂ ಈ ನೀರಿದ್ದಾಗ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಇದ್ದರೆ ಅದೆಲ್ಲ ಹೀರಿ ಕರೆಕ್ಟ್ ಆಗುತ್ತೆ. ನಮ್ಗೆ ಅವಾಗಲೇ ಅದು ಕರೆಕ್ಟ್ ಇತ್ತು ಅಂದರೆ ಇನ್ನು ಎಕ್ಸ್ಟ್ರಾ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಬೋದು, ಉಪ್ಪು ಹಾಕ್ಬೋದು. ಏನು ಬೇಕಾದ್ರೂ ನೀವು ಹೊಸಬ್ರಾಗಿದ್ದರೆ ಅಡುಗೆ ಮಾಡೋರು ಅದನ್ನು ಮ್ಯಾನೇಜ್ ಮಾಡ್ಬೋದು. ನೋಡಿ ಈಗ ಇದು ವಿಷಲ್ ಆಗೋದ್ರಲ್ಲಿ ನಾವು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದು 1/4 ಲೀಟ್ರ್ ಮೊಸರು ಇದೆ. ಇದು 1/4 ಲೀಟ್ರ್ ಮೊಸರು ಮನೆಯಲ್ಲೇ ಮಾಡಿರೋದು, ಇದು ಅಂಗಡಿದಲ್ಲ. ಇದಕ್ಕೆ ನಾನೀಗ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಇದೂ ಅಷ್ಟೇ, ಅವೆಲ್ಲ ಆಪ್ಷನಲ್ಸ್, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಇಲ್ಲ. ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೋಬೋದು. ಕೆಲವರು ಜಾಸ್ತಿ ಆದರೆ ಇಷ್ಟಪಡೋದಿಲ್ಲ. ಇದು 2 ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿರೋದ್ರಿಂದ ಜಾಸ್ತಿ ಕಾಣಿಸ್ತಾ ಇದೆ. 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟು ಇದು ಕೊತ್ತಂಬರಿ ಸೊಪ್ಪು. ಆಮೇಲೆ ಇದರಲ್ಲಿ ಒಂದಿಲ್ಲ ಅಂದ್ರೂ ಸಹಿತ ಮೊಸರು ಬಜ್ಜಿ ಮಾಡ್ಬೋದು. ಹೊಸ್ದಾಗೆ ಮಾಡೋರಿಗೆ ಇದೇನಪ್ಪ ಒಂದೇನೋ ಒಂದು ವಸ್ತು ಇಲ್ಲ ಅಂದರೆ ಮಾಡೋಕ್ಕೆ ಬರಲ್ಲ ಅಂತ ಏನು ಅನ್ನಂಗಿಲ್ಲ. ನೋಡಿ ಈಗ ಇದು ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇಲ್ಲಾಂದರೆ ಅದಕ್ಕೇನೇ ಉಪ್ಪು ಹಾಕಿದ್ರು ಮೊಸರು ಬಜ್ಜಿಗೆ ಉಪ್ಪು ಹಾಕಲಿಲ್ಲ ಅಂದರೆ ಟೇಸ್ಟ್ ಇರೋದಿಲ್ಲ. ಇದಿಷ್ಟು ಈಗ ಮಿಕ್ಸ್ ಮಾಡಿಡೋಣ. ನೋಡಿ ಇದು ಮೊಸರು ಬಜ್ಜಿ ರೆಡಿ ಆಗೋದ್ರಲ್ಲಿ ನಮ್ಮ ಕುಕ್ಕರ್ ಕೂಗ್ತಾ ಇದೆ. ನೋಡಿ ಈಗ ನಮ್ಮದು ಮೊಸರು ಬಜ್ಜಿ ರೆಡಿ ಇದೆ. ನೀವು ಇದು ತುಂಬ ಕನ್ಸಿಸ್ಟೆನ್ಸಿ ಗಟ್ಟಿ ಇದೆ ಅಂತ ಹೇಳಿದರೆ ನೀವು ಸ್ವಲ್ಪ ಇದಕ್ಕೆ ಮಜ್ಜಿಗೆ ಹಾಕ್ಕೊಬೋದು, ಇಲ್ಲ ನೀರು ಹಾಕ್ಕೊಬೋದು, ಏನು ಬೇಕಾದ್ರೂ. ಇಲ್ಲ ನಮ್ಗೆ ಇದೇ ಥರ ಇರಲಿ ಅಂದರೆ ಈ ರೀತಿಯೂ ಮಾಡ್ಕೊಬೋದು. ಪಲಾವ್ ಈ ಥರ ಆಗಿದೆ. ಇದು ಸೊಪ್ಪೆಲ್ಲ ಮೇಲೆ ಕೂತಿರುತ್ತೆ. ಈಗ ಇದನ್ನೆಲ್ಲ ಮೇಲೆ ಕೆಳಗೆ ಮಾಡಿದರೆ ಸರಿ ಹೋಗುತ್ತೆ. ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡಿ. ಫಸ್ಟು ಸೊಪ್ಪೆ ಕಾಣ್ತಾ ಇತ್ತು ಮೇಲಿತ್ತಲ್ಲ, ನೋಡಿ ಈ ಥರ ಮಿಕ್ಸ್ ಮಾಡಿದರೆ ನೀಟಾಗಿ ಇದಾಗುತ್ತೆ. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿ ಈಗ ನಮ್ಮದು ಪಲಾವ್ ರೆಡಿ ಇದೆ. ಮೊಸರು ಬಜ್ಜಿ ಜೊತೆ ಸವಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಏನು ಅಂದರೆ ಮೆಂತ್ಯ ಮತ್ತು ಅವರೆಕಾಳು ಕಾಂಬಿನೇಷನಲ್ಲಿ ಪಲಾವ್ ಚೆನ್ನಾಗಿರುತ್ತೆ. ಇಲ್ಲ ಬರೀ ಮೆಂತ್ಯ ಸೊಪ್ಪಿಂದು ಮಾಡ್ಬೋದು, ಇಲ್ಲ ಬರೀ ಅವರೆಕಾಳಷ್ಟೇ ಯೂಸ್ ಮಾಡೋನು ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ನಮ್ಮ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿದರೆ ನಿಮಗೆ ನನ್ನ ಹೆಚ್ಚಿನ ವೀಡಿಯೋಗಳೆಲ್ಲ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.